ಹೊಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನೆನ್ನೆ ಮ್ಯಾಚ್ ಪೋಸ್ಟ್ ಮ್ಯಾಚ್ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೊಂದು ಶಾರ್ಟ್ ಅಂಡ್ ಸ್ವೀಟ್ ವಿಡಿಯೋ ಆಗಿರುತ್ತೆ. ನೆನ್ನೆ ಮ್ಯಾಚ್ ಬಗ್ಗೆ ಮುಂಬೈ ಇಂಡಿಯನ್ಸ್ ವರ್ಸಸ್ KKR ಏನಿತ್ತು ಗುರು ಮ್ಯಾಚು. ಟುಕು 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 ನಿದ್ದೆ ಒಂದು ಮಲ್ಕಡೆ ಬಿಟ್ಟಿದ್ದೀನಿ ನಾನು ಹಂಗೇನೆ ಅಲ್ಲಿ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಟುಕು 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 ಅಂತ ಆಡ್ತಾವ್ರಲ್ಲಿ ನಿಧಾನಕ್ಕೆ 140+ ಸ್ಕೋರು. ಅದನ್ನ ಚೇಸ್ ಕೂಡ ಟುಕು ಟುಕು ಅಂತಾನೆ ಮಾಡೋರು. ವಾಡ್ ಚಚ್ ಬಿಸಾಕ ನೋಡ್ತು ಅಂದ್ರೆ ವಿಕೆಟ್ ಆ ಥರ ಬಿಹೇವ್ ಆಗ್ತಿಲ್ಲ, ಹೊಡೆದೋಡ್ ಚಚ್ ಬಿಸಾಕೋದಿಕ್ಕೆ. ಹೌದು, ಟಾಸ್ ಗೆದ್ದವರು KKRನೇ. ಆ ಮಳೆ ಬೇರೆ ಕ್ವಾಟ್ಲೆ ಕೊಡ್ತು, 4 ವಿಕೆಟ್ ಬೇರೆ ಬಿದ್ದಿತ್ತು ಅವ್ರದ್ದು ಅರ್ಲಿಯಾಗೆ. ಆ ಮಳೆ ಬೇರೆ ಬಂದು ಮತ್ತೆ ರಿಕವರ್ ಆದಂತ ಮುಂಬೈ ಇಂಡಿಯನ್ಸು ಲಾಸ್ಟಿಗೆ ಚೆನ್ನಾಗಿ ಲಾಸ್ಟ್ 2 ಓವರ್ ರಿಕವರ್ ಆದ ಮುಂಬೈ ಇಂಡಿಯನ್ಸು. ಯಾರಪ್ಪ ಅವರು ಬಾಶ್ ಹೊಡೆದಿದ್ದು 37 ರನ್ ಚಚ್ಚದ್ರು ಹಾಕೊಂಡು. ಲಾಸ್ಟ್ ಓವರ್ ಅಂತೂ ಒಂಥರ ಕೈಲಾಸ ಕಾಣಿಸೋದು ಅಂತ ಹೇಳ್ಬೇಕು ತ್ಯಾಗಿಗೆ. ಅದರಿಂದ ಓವರು ದುಬೆಗೆ. ಸೊ ಲಾಸ್ಟ್ 2 ಓವರ್ ಬಂದಿದೆ ರನ್ಸ್ ಇವರಿಗೆ, ಅದಕ್ಕಿಂತ ಹಿಂದೆ ರನ್ಸ್ಗಳೇ ಬಂದಿಲ್ಲ. ತಿಣಕೂರು ಏನ್ ಆಡ್ತಾವ್ರಪ್ಪ ಅವ್ರು ಮುಂಬೈ ಇಂಡಿಯನ್ಸ್ ಅವರು. ಫುಲ್ ಟುಕು 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 ಕೈಂಡ್ ಆಫ್ ಎ ಬ್ಯಾಟಿಂಗು. ತಿಲಕ್ ವರ್ಮ ಕ್ಯಾಚ್ ಬೇರೆ ಆಟ ಆಡ್ಕೊಂಡು ಡ್ರಾಪ್ ಮಾಡ್ತಾರೆ ಅಲ್ಲಿ. ವಿಕೆಟ್ ಕೀಪರ್ ಜೊತೆಗೆ ಇವರು ವರುಣ್ ಚಕ್ರವರ್ತಿ ಹಿಡಿದಂತ ಕ್ಯಾಚ್ ಡ್ರಾಪ್ ಮಾಡ್ತಾರೆ. ಅದೇನು ದೊಡ್ಡ ಕಾಸ್ಟ್ಲಿ ಏನಾಗಲಿಲ್ಲ, ಪಟ್ಟಣಂಗೆ ಔಟ್ ಆಗ್ತಾರೆ. ಸೊ ಎಲ್ಲಿ ರೋಹಿತ್ ಶರ್ಮಾ ಅವರು ಪಟ್ಟಣಂಗೆ ಔಟ್ ಆದ್ರು, ಎಲ್ಲ ಮೇಲೂ ಕುಡಿದ್ರು ಆರಾಮ್. ಸಖತ್ ಕ್ಯಾಚ್ ಕ್ಯಾಮ್ರಾನ್ ಹಿಡಿದಿದ್ದು. ಮನೀಶ್ ಪಾಂಡೆ ಹಿಡಿದು ಎಂತ ಕ್ಯಾಚ್ ಗುರು, ಸೈಕ್ ಕ್ಯಾಚ್ ಹಿಡಿದಿದ್ದು ಇವ್ರದ್ದು. ರಿಯಾನ್ ರಿಕಲ್ಟನ್ ಅವ್ರದ್ದು ಫುಲ್ ಹೈ ಕ್ಯಾಚ್, ಆಲ್ಮೋಸ್ಟ್ 6 ಸೆಕೆಂಡ್ ಬಾಲ್ ಗಾಳಿಲಿತ್ತು. ಸ್ವಂತ ಕ್ಯಾಚ್ನ ತಗೊಂಡ್ರು. ಸೊ ಕ್ಯಾಚ್ನ ತಗೊಳ್ಳೋದಲ್ಲ ಅಂತ ನೋಡಿ ಮೊದಲನೇ ಮ್ಯಾಚ್ ಬ್ಯಾಟಿಂಗ್ ಆಡೋದಕ್ಕೆ ಅವಕಾಶ ಸಿಕ್ಕಿದೆ ಮನೀಶ್ ಪಾಂಡೆಗೆ. ಮ್ಯಾಚ್ ವಿನ್ನರ್ ಆಗಿದ್ದು. ಹೌದು, ಇಂಪ್ಯಾಕ್ಟ್ ಪ್ಲೇಯರ್ ಅದು ಇದುವಾಗಿ ಏನಾದ್ರು ಇರ್ಬೋದಾಗಿತ್ತು ಈಚೆ ಕಡೆಯಿಂದ. ಹೌದು, 3ನೇ ಸ್ಥಾನದಲ್ಲಿ ಇವರು ಅವಕಾಶ ಮಾಡ್ಕೊಂಡು ಕೊಟ್ಟರು ಅಂತಾರೆ KKR ಅವರು. ಅವ್ರನ್ನ ಮೆಚ್ಕೊಬೇಕು. ಇಲ್ಲ ಮನೀಶ್ ಪಾಂಡೆಲಿ ಏನೋ ಇದೆ, ಟ್ಯಾಲೆಂಟ್ ಇದೆ. ಅಲ್ಲ ನೋಡಿ, ಮನೀಶ್ ಪಾಂಡೆ ಆಡಿಲ್ಲ, ಡೊಮ್ಯಾಸ್ಟಿಕ್ ಆಡಿಲ್ಲ ಈ ಸೀಸನ್, ಎಲ್ಲೂ ಕೂಡ ಆಡಿಲ್ಲ. ಬರೀ IPL ಮಾತ್ರ ಆಡ್ತಾ ಇದ್ದಾರೆ. ಅದರಲ್ಲಿ ಇವರು ನಂಬರ್ 3 ಸ್ಲಾಟ್ನ ಕೊಡೋದಿದೆಯಲ್ಲ, ನಂಬಿಕೆ ಇಟ್ಬಿಟ್ಟರ ಮೇಲೆ ಕೊಡೋದಿದೆಯಲ್ಲ, ಭರವಸೆ ಕೊಟ್ಟಿದ್ರಲ್ಲ, ಅದು ಫ್ಲಾಗ್ ಆಫ್ ದ ಟೂರ್ನಮೆಂಟು. ಆಡೇ ಇಲ್ಲ ಇವ್ರು ನೆಟ್ಟಿಗೆ ಅಲ್ಲಿ, ಅಂದರೆ ಅವಕಾಶಗಳೇ ಸಿಕ್ಕಿಲ್ಲ. ಅವ್ರನ್ನ ಕರ್ಕೊಂಬಂದು ನಂಬರ್ 3 ಆಡಿಸ್ಬಿಟ್ಟು ಅವ್ರ ಹತ್ರ ಮ್ಯಾಚ್ ವಿನಿಂಗ್ ಕಾಂಟ್ರಿಬ್ಯೂಷನ್ ಎತ್ತಿದ್ಯಲ್ಲ 44 ರನ್ ಎತ್ಬಿಟ್ಟು. ಹೌದು, ಅವರೇ ಮೈನ್ ಇದಾಕಿದ್ದು, ಪಿಲ್ಲರ್ ಹಾಕಿದ್ದು ಅಲ್ಲಿ ಬ್ಯಾಟಿಂಗಿಗೆ. ಇದರ ಒಂದು ಸ್ಲಗಿಶ್ ಇರುವಂತ ಸರ್ಫೇಸ್ ಅಲ್ಲಿ ಅವರೇ ಮೇನ್ ಪ್ಲೇಯರ್ ಹಾಕಿದ್ರು ರೋಮನ್ ಪೋವಲ್ ಜೊತೆಗೆ ಸೇರ್ಕೊಂಡು. ಇಬ್ರು ಕೂಡ ಸಖತ್ತಾಗಿ ಆಡಿದ್ದಾರೆ ಬ್ಯಾಟಿಂಗ್ ನ. ಕ್ರೇಜಿ ಮನೀಶ್ ಪಾಂಡೆ ಅಂತ ಕ್ಯಾಚ್ ಎಕ್ಸ್ಪೆಷಲಿ ಹೆಂಗ್ ಸೈಲ್ ಹಾಕಿತ್ತು ಅಂತಂದ್ರೆ, ಅದು ಗಾಳಿಲಿ ಆ ತರ ಸೈಲ್ ಹಾಕಿತ್ತು. ರಿಯಾನ್ ರಿಕಲ್ಟನ್ ಸಾಕಾದ ಕ್ಯಾಚ್ನ ಹಾಕೊಂಡ್ರು. ಸೊ ಅಲ್ಲಿಂದ ಆಚೆಗೆ ಮುಂಬೈ ಇಂಡಿಯನ್ಸ್ ಬಿದ್ರು ವಿಕೆಟ್ ಟಕ 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 ನಂಗೆ ಬೀಳ್ತಿತ್ತು ಒಂದೆಂಡಲ್ಲಿ. ಹಾರ್ದಿಕ್ ಪಾಂಡ್ಯ ಅವರಾದಂಥ ಬೋಲ್ಡು, ತಿಲಕ್ ವರ್ಮ ಅವ್ರು ಕ್ಯಾಚ್ ಕೊಟ್ಬಿಟ್ಟೆ. ಒಂಥರ ಆ ಶಾಟೇ ಅಲ್ಲ, ಆ ಥರ ಹೊಡೆದ್ರು. ಒಂಥರ ಸುಸ್ತಾಗಿರೋ ಶಾಟ್ ಅಂತ ಅನ್ಕೊಳ್ಳಿ, ಸುಸ್ತಾಗಿ ಹೊಡೆದಂಗಿತ್ತು. ಕ್ಲಿಯರ್ ಮಾಡ್ಬೋದಾಗಿತ್ತು, ಎನರ್ಜಿ ಕೊಟ್ಟಿತ್ತು ಅಂದ್ರೆ. ಏನೋ ಒಂಥರ ಎರಡೆರಡು ಮನ್ಸಲ್ಲಿ ಹೊಡಿ, ಕೆಳಗಡೆ ಹೊಡಿಲ್ಲ ಮೇಲ್ಗಡೆ ಹೊಡಿಲ್ಲ ಅಂತ ಮನ್ಸಲ್ಲಿ ಹೊಡೆದಂಗಿತ್ತು. ನೋಡಿ ಮನೀಶ್ ಪಾಂಡೆ ಗಮನಿಸಿದಿರಾ ಅಂತಂದ್ರೆ ಎಲ್ಲ ಕೆಳಗಡೆನೇ ಆಡಿದ್ರು, ಜಾಸ್ತಿ ಮೇಲ್ಗಡೆ ಏರಿಯಲ್ ಅಪ್ರೋಚ್ ತಗೊಳ್ಳೇ ಇಲ್ಲ ಮನೀಶ್ ಪಾಂಡೆ. ಯಾಕಂದ್ರೆ ಈ ವಿಕೆಟ್ ಆ ಥರ ಬಿಹೇವ್ ಆಗ್ತಿಲ್ಲ ಅಂತ ಅವರಿಗೆ ಒಳಗಡೆ ಇನ್ಸೈಡ್ ಫೀಲಿಂಗ್ ಬಂದಿತ್ತು ಅಂತ ಕಾಣ್ತು. ಅದಕ್ಕೋಸ್ಕರ ಹೊಡೆದ ಸ್ಟ್ರೈಟ್ ಆಗಿ ಹೊಡೆಯೋರು ಅಷ್ಟೇ, ಸ್ಟ್ರೈಟ್ ಆಸ್ ಅನ್ ಆರೋ ಹೊಡೆಯೋರು ಏರಿಯಲ್ ರೂಟಲ್ಲಿ. ಇಲ್ಲ ಅಂತಂದ್ರೆ ನೀವು ಸ್ಕ್ವೇರ್ ಆಗಲೆಲ್ಲ ನೋಡ್ತು ಅಂದ್ರೆ ಅವ್ರು ಏರಿಯಲ್ ರೂಟ್ ತಗೊಳ್ತಾನೆ ಇರಲ್ಲ, ಬರೀ ಕೆಳಗಡೆ ಹೊಡೆದ್ಬಿಟ್ಟು ತಗೊಂಡಂತ ರನ್ಸು 44 ರನ್ ಕ್ರೂಷಿಯಲ್ ರನ್ಸು. ಅಂಡ್ ಈ ಕಡೆಯಿಂದ ರೋಮನ್ ಪೋಲ್ ಆಲ್ಮೋಸ್ಟ್ ಒಂದು 40 ರನ್ ಕ್ರೂಷಿಯಲ್ ರನ್ಸ್ ತಗೊಂಡು. ಇಬ್ರು ಕೂಡ ಮಸ್ತಾಗಿ ಆಡಿದ್ರೆ, ಇಬ್ರು ಕೂಡ ಸೈಗಾಗಿ ಆಡಿದ್ರೆ. ಆಲ್ಮೋಸ್ಟ್ ಅವ್ರು ಇಬ್ಬರನ್ನ ತಗೊಂಬಂದು ನಿಲ್ಸಿದ್ರು ಮ್ಯಾಚ್ನ. ರನ್ನೇ ಬಾಲಿಗೆ ತಗೊಂಬಂದು ನಿಲ್ಸ್ಬಿಟ್ರು. ಸೊ ಅಲ್ಲಿಂದ ಏನಲ್ಲ ಜಾಸ್ತಿ ಮಾಡ್ಬೇಕಾಗಿದ್ದೇನಿಲ್ಲ, ಜಸ್ಟ್ ಆರಾಮಾಗಿ ಆಡ್ಕೊಂಡು ಹೋಗ್ಬೇಕಾಗಿತ್ತು ಮುಂದೆ ಬರುವಂತ ಪ್ಲೇಸ್ KKRಗೆ. ಕಾರ್ಬಿನ್ ಬಾಷ್ ಆಡಿದಂತ ಆಟನ ಮುಂಬೈ ಇಂಡಿಯನ್ಸ್ ನ ಯಾವ್ದೇ ಬ್ಯಾಟರ್ ಕೂಡ ಆಡ್ಲಿಲ್ಲ ಗರು. ಆ ತರ ಆಡಿದ್ದು ಡೆತ್ ಓವರ್ಸ್ ಅಲ್ಲಿ, ಎಸ್ಪೆಷಲಿ 20ನೇ ಓವರ್ 19ನೇ ಓವರಲ್ಲಿ ಆ ರೇಂಜಿಗೆ ಚಚಾಕ್ಬಿಟ್ರು. ಅಲ್ಲಿಂದನೇ ಅವ್ರು 140+ ಬಂದಿದ್ದು ಸ್ಕೋರ್. ಇಲ್ಲ 147 ಬರ್ತಾನೆ ಇಲ್ಲ ಅವ್ರಿಗೆ ಸ್ಕೋರು. 120 130 ಕಚ್ಕೊಂಡ್ಬಿಟ್ರು, ಅವ್ರನ್ನ ನೆಟ್ಟಿಗೆ ಆಡಿರಲಿಲ್ಲ ಅಂತಂದಿದ್ರೆ. ಸೊ ಈ ಮ್ಯಾಚ್ ಇನ್ನೂ ಈಸಿ ಆಗಿರೋದು KKR ಅವರಿಗೆ. ಸೊ KKR ಅವ್ರು ಗೆದ್ಬಿಟ್ಟು ಟೂರ್ನಮೆಂಟ್ ಅಲ್ಲಿ ಜೀವಂತವಾಗಿ ಉಳ್ಕೊಂಡಿದ್ದಾರೆ. ಒಂದು ಮ್ಯಾಚ್ ಇದೆ ಅವರಿಗೆ, ಒಂದು ಮ್ಯಾಚ್ನ ಕೂಡ ಗೆಲ್ಲೇಬೇಕು. ಅದು ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಅಂತೂ ಬಿದ್ದಿದೆ. ಸೊ ಈ ಒಂದು ಟಾರ್ಗೆಟ್ನ ಚೇಸ್ ಆನ್ ಮಾಡೋದಕ್ಕೆ ಅಂತ ಬರ್ತಾರೆ KKR ಅವರು. ಫಿನಾಲನ್ನು ಎಡ್ಜಾಗ್ಬಿಟ್ಟು ಬೋಲ್ಡ್ ಆಗ್ತದೆ. ಏನು ದೀಪಕ್ ಚಾರ್ನ ಸೆಲೆಬ್ರೇಷನ್ ಅದು, ಯಾಕೆ ಕೇಳ್ತೀರಾ? ಜೋಬಿನ ತೆಗೆದ್ಬಿಟ್ಟು ಪೇಪರ್ ತೋರ್ಸೋ ಥರ ಸೆಲೆಬ್ರೇಷನು. ನಾನು ಪೇಪರ್ ಇಟ್ಕೊಂಡೇ ಬಂದ್ಬಿಟ್ರ ಅಂತ ಅನ್ಕೊಂಡ್ರೆ ಇಲ್ಲಾಗರು ಈ ಥರ ಸೆಲೆಬ್ರೇಷನ್. ಪೇಪರ್ನ ಒಂಥರ ಖಾಲಿಯಾಗಿ ತೋರಿಸಿದ್ಯಲ್ಲ, ಸೊ ಆ ಥರ ಸೆಲೆಬ್ರೇಷನ್ ಮಾಡಿದ್ದು. ಸೊ ಒಂದು ಸೆಲೆಬ್ರೇಷನ್ ಆಗ್ತಾ ಇದ್ದಂಗೆ ಈ ಕಡೆ ರಹಾನೆ ಅವರು ಕೂಡ ಎಡ್ಜ್ ಹಿಡ್ಕೊಂಡು ಔಟ್ ಆಗ್ತಾರೆ. ಅದಾದ ನಂತರ ಬಿಲ್ಡ್ ಆದಂಥ ಪಾರ್ಟ್ನರ್ಶಿಪ್ ಅಲ್ಲಿ ಮನೀಶ್ ಪಾಂಡೆದು ಫೈನ್ ಲೆಗ್ಗಿಗೆ ಕ್ಯಾಚ್ನ ಕೊಡ್ತಾ ಇದ್ದಂಗೆ ಕ್ಯಾಮ್ರಾನ್ ಗ್ರೀನ್ ಅವರು. ಅದಾದ ನಂತರ ಬಂದಂಥ ಪಾರ್ಟ್ನರ್ಶಿಪ್ ಕಚ್ಕೊಂಡ್ಬಿಟ್ರು ವಿಕೆಟಲ್ಲಿ. ರೋಮನ್ ಪೋವಲ್ ಜೊತೆಗೆ ಮನೀಶ್ ಪಾಂಡೆ ನಿಧಾನಕ್ಕೆ ಆಡ್ರೋ ಪರವಾಗಿಲ್ಲ, ಅವರು ಟುಕು ಆಡ್ರೋ ಪರವಾಗಿಲ್ಲ. ಮ್ಯಾಚ್ನ ತಗೊಂಡು ಹೋಗ್ಬೇಕು ನಾವು. ಪೋವಲ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ರ ಅಂತ ಅನ್ಕೊಳ್ಳಿ. ಪೋವಲ್ 6ಗಳನ್ನೆಲ್ಲ ಇಟ್ಟರು. ಬಟ್ ಮನೀಶ್ ಪಾಂಡೆ ಬರೀ ಬೌಂಡ್ರಿಗಳಲ್ಲೇ ಡೀಲ್ 4 4 ಡೀಲ್ ಮಾಡ್ತಾ ಇದ್ರು. ಮೋಸ್ಟ್ ನಂಬರ್ ಆಫ್ ಬೌಂಡ್ರೀಸ್ ಹೊಡೆದ್ರಪ್ಪ ನೆನ್ನೆ ಮನೀಶ್ ಪಾಂಡೆ ಅವರು. ಸೊ ಅವರಿಬ್ರು ಅದೇ ಸೆಟ್ ಮಾಡಿದ್ರಲ್ಲ, ಇನ್ನೇನು ರನ್ ಬಾಲಿಗೆ ತಂದಿರಿಸ್ತಾ ಇದ್ದಂಗೆ ಔಟ್ ಆಗ್ತಾರೆ ಮನೀಶ್ ಪಾಂಡೆ ಅವರು. ರೋಮನ್ ಪೋವಲ್ ಕೂಡ ಅಲ್ಲ ಅವ್ರಿಗೆ ಔಟ್ ಆಗ್ತಾರೆ ಕ್ಯಾಚ್ ಕೊಟ್ಬಿಟ್ಟು. ಬೋಲ್ಡಾಗಿ ಹೋಗ್ತಾರೆ ಬುಮ್ರಾ ಅವ್ರಿಗೆ ಮನೀಶ್ ಪಾಂಡೆ ಅವರು. ಸೊ 2 ವಿಕೆಟ್ ಬ್ಯಾಕ್ ಟು ಬ್ಯಾಕ್ ಬೀಳ್ತಾ ಇದ್ದಂಗೆ ಕಂಪ್ಲೀಟ್ ಮಾಡಬೇಕಾಗಿತ್ತು. ರಿಂಕು ಸಿಂಗ್ ಅವ್ರು ಬಂದ್ರು, ಅನುಕೂಲ್ ರಾಯ್ ಅವ್ರು ಬಂದ್ಬಿಟ್ಟು ಜಸ್ಟ್ ಕಂಪ್ಲೀಟ್ ಮಾಡಬೇಕಾಗಿತ್ತು. ರನ್ನೇ ಬಾಲ್ ಬೇಕಾಗಿತ್ತು, ಅದಕ್ಕಿಂತ ಕಮ್ಮಿನೇ ಬೇಕಾಗಿತ್ತು. ಸೊ ಜಸ್ಟ್ ಟುಕು ಆಡ್ಬಿಟ್ಟೆ ಅವ್ರು ಕೂಡ ಮುಗಿಸ್ಬೇಕಾಗಿತ್ತು. ಅದನ್ನ ಮುಗಿಸ್ಕೊಂಡು ಕೊಟ್ರು. ಏನು ಅದ್ದೂರಿ ವಿಕ್ಟ್ರಿ ಹಂಗೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಜಸ್ಟ್ ವಿಕ್ಟ್ರಿ ಇಸ್ ಅ ವಿಕ್ಟ್ರಿ.
ಟೂರ್ನಮೆಂಟ್ ಜೀವಂತ ಉಳ್ಕೊಂಡಿದಾರ ಅಷ್ಟೇ ಸಾಕು ಅವರಿಗೆ KKRಗೆ. ನಮ್ಗೆ ಹಂಗ್ ಬೇಕಿತ್ತು ವಿಕ್ಟ್ರಿ, ಹಿಂಗ್ ಬೇಕಿತ್ತು ವಿಕ್ಟ್ರಿ, ಅವೆಲ್ಲ ಅಲ್ಲ. ವಿಕ್ಟ್ರಿ ಇಸ್ ಅ ವಿಕ್ಟ್ರಿ.